ನಮ್ಮ ದೆಹಲಿ ರಿಪೋರ್ಟರ್ ಮಂಜುನಾಥ್ ಹಾಗೂ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಹೆಂಗಿತ್ತು, ಏನು ಮೂಡಲಿದ್ರು ಡಿ ಕೆ ಶಿವಕುಮಾರ್ ಅವರು ಒಳಗೆ ಹೋಗುವಾಗ ಮತ್ತು ಹೊರಗೆ ಬರುವಾಗ? ಭೇಟಿ ಫಲಪ್ರದವಾಗಿದೆ ಅನ್ನುವುದನ್ನು ಆನ್ ರೆಕಾರ್ಡ್, ಆಫ್ ದಿ ರೆಕಾರ್ಡ್ ಏನಾದ್ರು ಮಾತಾಡಿದ್ರ? ಅಜಿತ್, ನಿನ್ನೆ ಇದ್ದಂತಹ ಮುಖ ಚೆಹರೆಗೂ ಇವತ್ತಿನ ಮುಖ ಚೆಹರೆಗೂ ಬಹಳ ವ್ಯತ್ಯಾಸ ಇತ್ತು. ನಿನ್ನೆ ರಾತ್ರಿ ಕೆ.ಸಿ. ವೇಣುಗೋಪಾಲ್ ಅವರ ಮನೆಗೆ ಹೋಗಿ ಬಂದಂಥ ಬಳಿಕ ಅವರ ಮುಖ ಚೆಹರೆಯಲ್ಲಿ ಸ್ವಲ್ಪ ಒಂದು ರೀತಿಯ ಬೇಸರದ ಛಾಯೆ ಕಾಣಿಸ್ತಾ ಇತ್ತು. ಆದರೆ ಇವತ್ತು ಅದಕ್ಕೆ ತದ್ವಿರುದ್ಧವಾದಂಥ ಛಾಯೆ ಇತ್ತು. ಅಂದರೆ ನಮ್ಮ ಮೊದಲ ಪ್ರಶ್ನೆ, ಬಹಳ ಖುಷಿಯಾಗಿದ್ದೀರಲ್ಲ, ಏನಾದರೂ ಖುಷಿ ಸುದ್ದಿ ಕೊಡ್ತೀರಾ ಅನ್ನುವಂಥದ್ದೇ ಆಗಿತ್ತು. ಅದಕ್ಕೆ ಅವರು ಪ್ರತಿಕ್ರಿಯೆ ಕೂಡ ಅದೇ ರೀತಿಯಲ್ಲಿ ಕೊಟ್ಟರು. ರಾಜಕಾರಣದಲ್ಲಿ ಆಟೋಮೆಟಿಕಲಿ ಅವ್ರು ಕೇಳಿದ್ರು, ರಾಜಕಾರಣಕ್ಕೆ ಶಿಫ್ಟ್ ಆದರು, ರಾಜಕಾರಣ ಮಾಡಲಿಕ್ಕೆ ಬಂದಿದ್ದೇನೆ, ಹಾಗಾಗಿ ಎಲ್ಲವನ್ನು ಕೂಡ ಒಪ್ಪಿಸಿದ್ದೇನೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ರು. ಆದರೆ ಇವತ್ತಿನ ಜನಪತ್ ಭೇಟಿ, ಸಾಮಾನ್ಯಕ್ಕೆ ನೀವು ಯಾವುದೇ ರಾಜ್ಯ, ನಾರ್ಮಲಿ ಎಲ್ಲ ಹಂಗೆ ಆಗುತ್ತೆ ಅಂತಲ್ಲ, ಯಾವುದೇ ರಾಜ್ಯದ ಚುನಾವಣೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಚರ್ಚೆಗಳಿದ್ರೆ ಪಕ್ಕದ AICC ಕಚೇರಿನೋ ಇಂದಿರಾ ಭವನದಲ್ಲೋ ಆಗ್ತಾ ಇತ್ತು. ಆದರೆ ಅಸ್ಸಾಮಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ 10:30 ಸಂದರ್ಭದಲ್ಲಿ ಆಗಿತ್ತು ಜನಪತ್ ನಿವಾಸದಲ್ಲಿ. ಅದು ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆಯಿತು. ನಿನ್ನೆ ರಾತ್ರಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಆಗಿದ್ದು ಕೂಡ ಒಂದು ರೀತಿಯಲ್ಲಿ ಮೆಸೇಜ್ ಪಾಸ್ ಆಯಿತು. ಈ ಎರಡೂ ಕೂಡ ಒಂದು ರೀತಿಯಲ್ಲಿ ಇವತ್ತಿನ ಬೆಳಿಗ್ಗೆಯ ಮೀಟಿಂಗ್ಗೆ, ಅದು ಅಸ್ಸಾಮಿನ ನೆಪದಲ್ಲಿ ಸೇರಿದರೂ ಕೂಡ 15 ನಿಮಿಷ ಅಸ್ಸಾಂ ಡಿಸ್ಕಸ್ ಮಾಡಿದರೆ 20 ನಿಮಿಷ ಕರ್ನಾಟಕದ ಡಿಸ್ಕಷನ್ ಆಯಿತು ಅನ್ನುವಂಥದ್ದು. ಅದರಲ್ಲೂ ಕೂಡ ಅವರು ಆನ್ ದ ರೆಕಾರ್ಡೇ ಹೇಳಿರುವಂಥದ್ದು, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆದೆ, ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಆದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಮೂರೂ ಜನ ಕೂತು ಅವರಲ್ಲಿ ಇದ್ದಂತ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಡಿ ಕೆ ಶಿವಕುಮಾರ್ ಮೂರೇ ಜನ ಇದ್ರು. ಏನನ್ನ ಹೌದು, ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಡಿಸ್ಕಷನ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಒಂದು ಕಾರ್ನರ್ ಮೀಟಿಂಗ್, 3 ಜನ ಕೂತು ಮಾತನಾಡಿದ್ರು ಅನ್ನುವಂಥದ್ದು AICCಯ ಉನ್ನತ ಮೂಲಗಳು ಹೇಳ್ತಾ ಇರುವಂಥದ್ದು. ಉಳಿದ 15 ನಿಮಿಷ ಅಸ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಭೂಪೇಶ್ ಬಘೇಲ್ ಕೂಡ ಇದ್ರು, ಛತ್ತೀಸ್ಗಢ ಮಾಜಿ CM, ಅವರು ಮತ್ತೆ ಪ್ರಿಯಾಂಕಾ ಗಾಂಧಿ ಇವರು ಚರ್ಚೆ ಆಯಿತು ಅನ್ನುವಂಥದ್ದು. ಕರ್ನಾಟಕದ ವಿಚಾರ ಚರ್ಚೆ ಆಗುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಜಾಯಿನ್ ಆಗಿದ್ರು ಅನ್ನುವಂಥದ್ದು ಅವರು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಪ್ಪಿಕೊಂಡಿರುವಂಥ ವಿಚಾರ. ಅಜಿತ್, ಎಸ್ ಪ್ರಶಾಂತ್, ತಿಂಗಳ ಪ್ರಯತ್ನದ ನಂತರ ಡಿ ಕೆ ಶಿವಕುಮಾರ್ಗೊಂದು ಯಶಸ್ಸು ಅಂತ ಪರಿಗಣಿಸಬಹುದಾಇದನ್ನ ಭೇಟಿಯನ್ನು ಹೇಳ್ತಾ ಇರೋದು. ಅಜಿತ್, ಕಳೆದ 3 ತಿಂಗಳಿಂದ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನಿಸ್ತಾ ಇದ್ರು. ಯಾಕಂದರೆ ನವೆಂಬರ್ 20ರ ನಂತರ ಬಿಹಾರ್ ಚುನಾವಣೆಯ ನಂತರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೋದಾಗ ಸಿದ್ದರಾಮಯ್ಯನವ್ರಿಗೊಂದು 15 ನಿಮಿಷದ ಆಡಿಯನ್ಸ್ ಸಿಕ್ತು. ಹೌದು. ಆದರೆ ಡಿ ಕೆ ಶಿವಕುಮಾರ್ ಭೇಟಿ ಆಗಿರಲಿಲ್ಲ. ಆಗಲಿಂದಲೇ ಡಿ ಕೆ ಶಿವಕುಮಾರ್ ಸ್ವಲ್ಪ ಅಸಮಾಧಾನಿತರಾಗಿದ್ದರು. ನಂತರ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ ನಂತರ ಅಧಿವೇಶನದ ನಂತರ ಕರೀತಾರೆ ಅಂತಕ್ಕಂಥದ್ದಿತ್ತು. ಅದು ಮುಂದೆ ಹೋಗ್ತಾ 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 ಈಗ ನಾವು ಫೆಬ್ರವರಿ 2ನೇ ವಾರದಲ್ಲಿದ್ದೀವಿ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅಸ್ಸಾಂ ನೆಪ ಮಾಡಿಕೊಂಡು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರನ್ನ ಭೇಟಿಯಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಹೌದು. ಆದರೆ ನನಗನ್ಸುತ್ತೆ ಅಜಿತ್, ನಾಯಕತ್ವ ಬದಲಾವಣೆಗೆ ಬರೀ ಒಬ್ಬರ ಭೇಟಿಯಿಂದ ಸಾಕಾಗಲ್ಲ. ಅದು ಹೌದು ಹೌದು, ಬಾಲ್ ಶುಡ್ ಸ್ಟಾರ್ಟ್ ರೋಲಿಂಗ್. ಸಿದ್ದರಾಮಯ್ಯನವ್ರನ್ನ ಕರೆದು ಹೈಕಮಾಂಡ್ ಮಾತನಾಡಿದಾಗ ಬಾಲ್ ರೋಲಿಂಗ್ ಸ್ಟಾರ್ಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಹೋಗಿ ತಮ್ಮ ಅಹವಾಲನ್ನು ಹೇಳ್ಕೊಂಡಿದ್ದಾರೆ ಅನ್ನೋದು ಮೇಜರ್ ಬ್ರೇಕ್ ಥ್ರೂ ಅಂತ ನನಗನ್ಸಲ್ಲ. ಓಕೆ ಓಕೆ, ಒಂದು ಕಳೆದ 3 ತಿಂಗಳಲ್ಲಿ ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಈಗ ಭೇಟಿಗೆ ಅವಕಾಶ ಸಿಕ್ಕಿದೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಸಮಾಧಾನಿತರಾಗಿರ್ಬೋದು. ಆದರೆ ಇದೊಂದು ಮೇಜರ್ ಬ್ರೇಕ್ ಥ್ರೂ ಅಂತ ಅನ್ನಿಸ್ತಾ ಇಲ್ಲ. ಓಕೆ, ಅವರು ಸೋನಿಯಾ ಗಾಂಧಿ ಭೇಟಿಗೂ ಕೂಡ ಪ್ರಯತ್ನಿಸ್ತಾ ಇದ್ದರು, ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾ ಇರಲಿಲ್ಲ. ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಇಬ್ಬರೂ ಸೇರಿ ಭೇಟಿಯಾಗಿದ್ದಾರೆ ಅಂತಕ್ಕಂಥದ್ದೇನು ದಿಲ್ಲಿಯ ಮೂಲಗಳು ಹೇಳ್ತಾ ಇವೆ. ಏನು ಭೇಟಿ ಆಯಿತು, ಏನು ಮಾತಾಡಿದರು ಅಂತಕ್ಕಂಥದ್ರ ಬಗ್ಗೆ ಪ್ರಾಯಶಃ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದಿಳಿದ ನಂತರ ಇನ್ನೂ ಹೆಚ್ಚಿನ ಚಿತ್ರಣ ದೊರಕಬಹುದು. ಆದರೆ ಇದು ಮೇಜರ್ ಬ್ರೇಕ್ ಥ್ರೂ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸಿದ್ದರಾಮಯ್ಯನವ್ರನ್ನ ಕರೆದು ಹೈಕಮಾಂಡ್ ಮಾತನಾಡಬೇಕಾಗತ್ತೆ. ಯಾಕಂದರೆ ಇಡೀ ಭೇಟಿಯ ನೀವು ನೋಡಿ, ಏನಾದರೂ ಮಾಡೋದಿದ್ರೆ ಹೈಕಮಾಂಡ್ ಎಲ್ಲ ನಾಯಕರನ್ನು ದಿಲ್ಲಿಗೆ ಕರೆಸು ಗುಡ್ಡೆ ಹಾಕುತ್ತೆ. ಹೌದು ಹೌದು, ಏನಾದರೂ ಮಾಡೋದಿದ್ರೆ. ಇಲ್ಲಿಯವರೆಗೆ ಹೈಕಮಾಂಡ್ ಅಂಥದ್ದು ಏನನ್ನೂ ಮಾಡಿಲ್ಲ. ಅಸ್ಸಾಂನ ಸಭೆಯ ನೆಪದಲ್ಲಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ಅದನ್ನು ಅವರು ಮೈಸೂರಿನ ಏರ್ಪೋರ್ಟ್ನಲ್ಲೂ ಕೂಡ ಹೇಳಿದರು ಅಂತ ಅನಿಸುತ್ತೆ. ಮೈಸೂರಿನ ಏರ್ಪೋರ್ಟ್ನಲ್ಲೂ ಕೂಡ ರಾಹುಲ್ ಗಾಂಧಿ ಡಿ ಕೆಯನ್ನು ಕರೆದು ಪಕ್ಕದಲ್ಲಿ ಕರೆದು ಮಾತನಾಡಿದರು.
ಹೌದು. ಅಥವಾ ಡಿ ಕೆ ಶಿವಕುಮಾರ್ ಅಹವಾಲ್ ಏನಿದೆ ಅದು ಹೈಕಮಾಂಡ್ಗೆ ಗೊತ್ತಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಏನಿಲ್ಲ ಎಸ್. ಹೀಗಿರುವಾಗ ಭೇಟಿಗೆ ಅವಕಾಶ ಸಿಕ್ಕಿದೆ, ದಟ್ ಇಸ್ ಎ ಪಾಸಿಟಿವ್ ಪಾಯಿಂಟ್ ಫಾರ್ ಡಿ ಕೆ ಶಿವಕುಮಾರ್. ಆದರೆ ಮೇಜರ್ ಬ್ರೇಕ್ ಥ್ರೂ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸದ್ಯಕ್ಕೆ ಮಾತ್ರ ಅನ್ನಿಸ್ತಾ ಇಲ್ಲ. ಯಾವಾಗ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕರೀಲಿಕ್ಕೆ ಒಪ್ಪತ್ತೆ, ಇದೊಂದು ಸೈಕಲ್ ಇದ್ದಂಗಿದೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹತ್ರ ಹೋಗ್ತಾರೆ, ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕರೆಸ್ಬೇಕು, ಮನವೊಲಿಸ್ಬೇಕು, ನಂತರ ಒಂದು ವೇಳೆ ಅಧಿಕಾರ ಹಸ್ತಾಂತರ ಇದ್ದರೆ ಅದು ಹಸ್ತಾಂತರ ಆಗಬೇಕು. ಈಗ ಏನು ನಡೀತಾ ಇದೆ, ಮೊದಲನೇ ಹಂತದಲ್ಲೇ ಇನ್ನೂ ಡಿ ಕೆ ಶಿವಕುಮಾರ್ ಇದ್ದಾರೆ. ಹೈಕಮಾಂಡನ್ನು ಭೇಟಿಯಾಗೋದು, ಅಹವಾಲು ಸಲ್ಲಿಸೋದು. ಬಟ್ ಏನಾದ್ರು ಒಂದು ಹೇಳಿರ್ಬೇಕಲ್ಲ ಇವತ್ತಿನ ಮೀಟಿಂಗಲ್ಲಿ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, 2.5 ವರ್ಷ ಆದಮೇಲೆ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂದಿದ್ರಿ, ಎಲ್ಲರ ಮಧ್ಯದಲ್ಲಿ ಚರ್ಚೆ ಆಗಿತ್ತು, ನನಗೆ ಮಾತು ಕೊಟ್ಟಿದ್ರಿ, ಆ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೀರಿ, ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ, ಇದನ್ನೆಲ್ಲ ಹೇಳ್ತಾರೆ. ಹ್ಞೂ ಅಂತ ಕೇಳಿಸ್ಕೊಂಡು ಸುಮ್ಮನೆ ಕಳಿಸ್ತಾರೆ. ಏನಾರು ಒಂದು ಹೇಳ್ಬೇಕಲ್ಲ. ಅಲ್ಲ ಅಜಿತ್, ಇಷ್ಟು ದಿವಸ ಕಾಯಿರಿ, ಸ್ವಲ್ಪ ದಿವಸ ಕಾಯಿರಿ, ಇದಾಗೋ ತನಕ ಏನಾರು ಒಂದು ಇರ್ಬೇಕಲ್ಲ. ಅಜಿತ್, ಅನೇಕ ಬಾರಿ ಹೈಕಮಾಂಡ್ನ ನಾಯಕರು ನೋಡೋಣ ಅಂತ ಕಳಿಸ್ತಾರೆ. ಯಾವುದೇ ಹೈಕಮಾಂಡ್ನ ನಾಯಕರು ನಿಮಗೆ ಒಂದ್ಸಲ ಸಭೆಗೆ ಬಂದ ತಕ್ಷಣ ಇಲ್ಲ ನಾನು ಅಕ್ಟೋಬರಲ್ಲಿ ಮಾಡ್ತೀನಿ, ಸೆಪ್ಟೆಂಬರಲ್ಲಿ ಮಾಡ್ತೀನಿ, ಆ ರೀತಿ ಚರ್ಚೆಗಳು ನಡೆಯಲ್ಲ. ಮತ್ತು ಅಷ್ಟೊತ್ತೇನು ಭಯಂಕರ 1 ಗಂಟೆ 1.5 ಗಂಟೆ ಚರ್ಚೆ ನಡೆದಂತೆ ಕಾಣ್ತಾ ಇಲ್ಲ. 40 ನಿಮಿಷ ಅಷ್ಟು. ಅದರಲ್ಲಿ ಇನ್ಕ್ಲೂಡಿಂಗ್ ಅಸ್ಸಾಂ. ಎಸ್, ನೀವು ಅಸ್ಸಾಂದು ಇತ್ತು ಅದರಲ್ಲಿ. ಸೊ ಅಸ್ಸಾಂನ ಉಸ್ತುವಾರಿಯಾಗಿ ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಕೂಡ ಇದ್ದರು. ಹೀಗಾಗಿ ರಾಹುಲ್ ಗಾಂಧಿ ಜೊತೆ ಒಂದು ಚರ್ಚೆ ನಡೆದಿದೆ. ಬಟ್ ಇಡೀ ಕಾಂಗ್ರೆಸ್ನ ವಲಯದಲ್ಲಿ ನಾನು ಈಗ ಸಭೆ ಆದ ನಂತರ ಕೇಳ್ಪಟ್ಟ ಬಗ್ಗೆ ಮೇಜರ್ ಬ್ರೇಕ್ ಥ್ರೂ ಡಿಸಿಷನ್ ಆಗಿದೆ. ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯನವ್ರನ್ನ ಕರೆಸ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅಂಥ ಬೆಳವಣಿಗೆ ಇನ್ನೂ ಕೂಡ ನಡೆದಿಲ್ಲ. ಅದು ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ತಂದಿರ್ಬೋದಾಗಿರ್ತಕ್ಕಂಥ ಅಂಶ. ಡಿ ಕೆ ಶಿವಕುಮಾರ್ಗೆ ಸಮಾಧಾನ ತಂದಿರೋದು ರಾಹುಲ್ ಗಾಂಧಿಯ ಭೇಟಿ. ಯಾಕಂದರೆ ಡಿ ಕೆ ಅವರಿಗೆ ದೊಡ್ಡ ರೋಡ್ ಬ್ಲಾಕ್ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್. ಪದೇ ಹೋಗಿ ರಾಹುಲ್ ಗಾಂಧಿಗೆ ಹೇಳ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ವಾದ. ಇಲ್ಲ, OBC ನಾಯಕತ್ವ ಇದೆ, OBC ನಾಯಕತ್ವವನ್ನು ತೆಗಿಬಾರ್ದಾ ಅಂತಕ್ಕಂಥದ್ರ ಬಗ್ಗೆ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ನಡುವೆ ಅನೇಕ ಸುತ್ತಿನ ಚರ್ಚೆ ನಡೆದಿದೆ. ಇಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದೇನು ಅಜಿತ್, ಹಿಮಾಚಲ್, ತೆಲಂಗಾಣ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಧಿಕಾರ ಇದೆ. ಹೌದು. ಅಲ್ಲಿ ಎರಡೂ ಕಡೆ ತಥಾಕಥಿತ ಅಪ್ಪರ್ ಕಾಸ್ಟ್ ಕೈಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಇದೆ. ಇಲ್ಲಿ ಕರ್ನಾಟಕ OBC. ಎಸ್, ಮೋದಿ ಸರ್ಕಾರ ಜಾತಿ ಗಣತಿ ಮಾಡಲಿಕ್ಕೆ ಒಪ್ಕೊಂಡಿದೆ. ಹೀಗಿರುವಾಗ ರಾಹುಲ್ ಗಾಂಧಿ ದಿನ ಬೆಳಿಗ್ಗೆ ಅಂದರೆ OBC ಮತ್ತು ಟ್ರೈಬಲ್ ಬಗ್ಗೆ ಮಾತಾಡ್ತಾ ಒಬ್ಬ OBC ಮುಖ್ಯಮಂತ್ರಿಯನ್ನು ತೆಗಿಲಿಕ್ಕೆ ಒಪ್ಪಿದ್ರೆ ಅದರ ಆಪ್ಟಿಕ್ಸ್ ಇಡೀ ದೇಶದಲ್ಲಿ ಏನಾಗ್ಬೋದು ಕಾಂಗ್ರೆಸ್ ಬಗ್ಗೆ ಅನ್ನೋದು ರಾಹುಲ್ ಗಾಂಧಿಗೆ ಇರ್ತಕ್ಕಂಥ ಮೇಜರ್ ಚಿಂತೆ ಅಂತ. ಕ್ವೈಟ್ ಆಬ್ವಿಯಸ್, ಸಹಜ ಕೂಡ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಭೇಟಿ ಇಸ್ ಅ ಪಾಸಿಟಿವ್ ಡೆವಲಪ್ಮೆಂಟ್. ಆದರೆ ಸಿದ್ದರಾಮಯ್ಯನವ್ರನ್ನ ದಿಲ್ಲಿಗೆ ಕರೆಸಿ ಹೈಕಮಾಂಡ್ ಯಾವಾಗ ಮಾತಾಡುತ್ತೆ ಆಗ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ಬಾಲ್ ಸ್ಟಾರ್ಟೆಡ್ ರೋಲಿಂಗ್ ಅಂತ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.